ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಹೆಸರು ನೆನಪಾಗುತ್ತಂದ್ರೆ ಇದೊಂದು ಕೇವಲ ವ್ಯಕ್ತಿಯ ಪರಿಚಯವಲ್ಲ, ಅದು ಶೋಷಣೆಯ ವಿರುದ್ಧದ ಕ್ರಾಂತಿಕಾರ ಹೋರಾಟ, ಮಾನವೀಯತೆಯ ನಿಷ್ಠೆ ಎಂದು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ವಿಶ್ವನಾಥ ನಾಯ್ಕ ಹೇಳಿದರು. ನಗರದ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಕೇವಲ ದಲಿತರಿಗೆ ಮಾತ್ರವಲ್ಲ, ಇಡೀ ಮನುಕುಲಕ್ಕೆ ಸಮಾನತೆ ಹಾಗೂ ಗೌರವ ಕೊಡುವ ಸಂದೇಶ ನೀಡಿದ ಮಹಾನ್ ಮಾನವತಾವಾದಿ ಎಂದಿದ್ದಾರೆ. ಅಂಬೇಡ್ಕರ್ ಹುಟ್ಟಿದ್ದು ಅತ್ಯಂತ ಕೆಳವರ್ಗದ ಜಾತಿಯಲ್ಲೇ. ತನ್ನ ಬಾಲ್ಯದಲ್ಲಿಯೇ ಅವರು ಜಾತಿ ಮತ್ತು ಅಸಮಾನತೆಯ ನೋವನ್ನ ನೇರವಾಗಿ ಅನುಭವಿಸಿದ್ರು ಎಂದಿದ್ದಾರೆ. ಅಂಬೇಡ್ಕರ್ ಅವರು ವ್ಯಕ್ತಿಯಾಗಿರಲಿಲ್ಲ, ಅವರು ಚಳುವಳಿ, ಚಿಂತನೆ, ಜಾತಿ, ಧರ್ಮ, ವರ್ಣ ಎಲ್ಲವನ್ನೂ ಕೂಡ ಮೀರಿ ಮಾನವೀಯತೆಯ ಮಹಾನಾಯಕರಾಗಿ ಇಂದಿನ ಯುವ ಜನತೆಯು ಶಿಕ್ಷಣ ಕ್ಷೇತ್ರದ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ನಿರಂತರ ಪ್ರೇರಣೆ ಪಡಿತಾ ಇದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರು ಮಾನವೀಯತೆ, ಸಮಾನತೆಯ ಸಮಾಜದ ಕನಸು ಕೊಂಡವರು. ಜಾತ್ಯತೀತ ಭಾರತವನ್ನ ನಿರ್ಮಿಸಲು ಅವರು ತೋರಿದ ಮಾರ್ಗದಲ್ಲಿ ಯುವ ಜನತೆಯು ಜಾತ್ಯತೀತ ಸಮಾನತೆಯನ್ನ ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶಿವರಾಜು ಗುತ್ತೇದಾರ್, ಮಾರುತಿ ಮುದ್ನಾಳ್, ಅಶೋಕ್ ರೆಡ್ಡಿ ಎಲ್ಲೇರಿ, ರಂಗನಾಥ ನಾಯ್ಕ, ಏಷಪ್ಪ ಕಬ್ಬನೂರ್, ನವಾಜ್ ಭೀಮಣ್ಣ, ಬೂತುನಾಳ ಖಾದ್ರಿ, ಶ್ರೀಶಾಂತ್ ಸಾಬರೆಡ್ಡಿ, ಶೆಟ್ಟಿಗೇರ ಮಂಜುನಾಥ, ಅಬ್ಬೆ ತುಮಕೂರ, ಲಿಂಗರಾಜ್ ಅಂಬಿಗೇರ್, ಅಮೀರ್ ಚೌಧರಿ, ಜಲಾಲ ತುಮಕೂರ್, ತಿಮ್ಮಣ್ಣ, ಜಯ ಕರ್ನಾಟಕ ಪದಾಧಿಕಾರಿಗಳು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.